ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮೊನ್ನೆ ತಾನೇ ಆಪರೇಷನ್ ಸಿಂಧೂರ್ ಮಾಡಿದ್ವಿ. ಆಪರೇಷನ್ ಸಿಂಧೂರ್ ಏನು ಮಾಡಿದ್ವಿ ಅಂದರೆ, ಈ ಮುಸಲ್ಮಾನರೇ ರೂಲರ್ಸ್ ಇರಲ್ಲ ಪಾಕಿಸ್ತಾನದಲ್ಲಿ, ಭಾಳ ಕೆಟ್ಟ ಬಡ್ಡಿ ಮಕ್ಕಳು. ಅವ್ರಿಗೂ ಮಿಲಿಟ್ರಿ, ಪಾಕಿಸ್ತಾನದ ಮಿಲಿಟ್ರಿಗೂ ಪಾಕಿಸ್ತಾನದ ರೂಲಿಂಗ್ ಕ್ಲಾಸ್ಗೂ ಆಗೋದಿಲ್ಲ. ಮಿಲಿಟ್ರಿ ಅವ್ರು ನಾವು ಹೆಚ್ಚು ಅಂತ, ರೂಲಿಂಗ್ ಕ್ಲಾಸ್ ನಾವು ಹೆಚ್ಚು ಅಂತ. ಹಾಗೇನಾಗುತ್ತೆ, ಮಿಲಿಟ್ರಿ ಅವ್ರು ಏನು ಮಾಡ್ತಾರೆ, ಟೆರರಿಸ್ಟ್, ಮಿಲಿಟ್ರಿನಲ್ಲಿರ್ತಕ್ಕಂಥವ್ರನ್ನೇ ಕೆಲವ್ರನ್ನ ಟೆರರಿಸ್ಟ್ ಅಂತ ನಾಮಿನೇಟ್ ಮಾಡಿಬಿಡ್ತಾರೆ, ಗುರುತಿಸ್ಬಿಡ್ತಾರೆ. ಅವ್ರನ್ನ ಇಂಡಿಯಾ ದೇಶದಾಗ ನುಗ್ಗಿಸ್ತಾರೆ. ಇವ್ರು ಬಂದುಬಿಟ್ಟು ಇಲ್ಲಿ ಅಮಾಯಕರನ್ನ ಕೊಂದುಬಿಟ್ಟು ವಾಪಸ್ ಓಡೋಗೋದು. ಸತ್ತು ಹೋದರೆ ಟೆರರಿಸ್ಟ್ ಅಂತಾರೆ. ಗೆದ್ದುಬಿಟ್ರೆ ಪಾಕಿಸ್ತಾನದಲ್ಲಿ ಬಹಳ ಮರ್ಯಾದೆ, ಬಹಳ ಔತಣಕೂಟಗಳೆಲ್ಲ ನಡೆಸ್ತಾರೆ ಮಿಲಿಟ್ರಿಯವರು, ರಾಜಕೀಯದವರೆಲ್ಲ ಸೇರಿ. ಇದು ಮೊನ್ನೆನೂ ಸಹ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ನೋಡಿದ್ವಿ ನಾವು. ಹಫೀಜ್ ಸಯೀದ್ ಅಂತೆ, ಹಫೀಜ್ ಸಯೀದ್ ಅಣ್ಣನ ಮಗ ಅಂತೆ, ಅಕ್ಕನ ಮಗ ಅಂತೆ, ಅದು ಯಾರ್ಯಾರೋ ಸೇರಿಕೊಂಡು ಮಿಲಿಟ್ರಿದಲ್ಲಿ ಪ್ರಧಾನಮಂತ್ರಿನೂ ಸೇರಿಸ್ಕೊಂಡು ಫಂಕ್ಷನ್ ಮಾಡಿದ್ದೆಲ್ಲ ನೋಡಿದ್ವಿ, ಟಿ ವಿನಲ್ಲಿ ತೋರಿಸಿದ್ರು. ಇದೇನಾಗುತ್ತೆ ಅಂದರೆ ಕೊನೆಯೇ ಇಲ್ಲ. ನೋಡಿ, ಪಾಕಿಸ್ತಾನ ಫಾರ್ಮೇಷನ್ ಆದಾಗ ಅಂದರೆ 1947 ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಕಿರುಕುಳ ಕೊಡೋಕ್ಕೆ ಶುರು ಮಾಡಿದವರು ಇನ್ನೂ ಕೊಡ್ತಾನೇ ಇದ್ದಾರೆ. ಇದಕ್ಕೆಲ್ಲ ಕೊನೆ ಹಾಡಬೇಕು ಅಂತಂದರೆ ಭಾರತ ದೇಶದ ನಿಜವಾದ ಪ್ರಜೆ ಅಂತಂದರೆ ನರೇಂದ್ರ ಮೋದಿ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗ್ತಾರೆ, 17 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗ್ತಾರೆ. ಹುಚ್ಚು ಮುಂಡೆ ಮದುವೆ ಉಂಡೋನೆ ಜಾಣ ಅಂತ. ನೋಡಿ, ವಿನ್ಸ್ಟನ್ ಚರ್ಚಿಲು ಸ್ವಾತಂತ್ರ್ಯ ಕೊಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಫಸ್ಟ್ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಆಗಿರುತ್ತೆ, ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ, ಕೊಟ್ಟುಬಿಟ್ರೆ ಏನಾಗುತ್ತೆ ಅಂದರೆ ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಇದು ದೇಶ ಇದು ಹೋಗುತ್ತೆ, ಹಿಡ್ತಾ ತಪ್ಪು ಹೋಗುತ್ತೆ, ದೇಶ ಉಳಿಯೋದಿಲ್ಲ ಅಂತ ಭಾಳ ಇದು ಹೇಳ್ತಾರೆ. ಅದೆಷ್ಟು ಸತ್ಯ. ಜವಾಹರ್ಲಾಲ್ ನೆಹರು ಇರೋವರೆಗೂ ನೋಡಿ, ಆತ ಮುಸಲ್ಮಾನ ಅಂತೆ, ಮುಸಲ್ಮಾನದ ಅವನು ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕಾಶ್ಮೀರಿ ಪಂಡಿತರು ಅಂತ ಹೆಸರಿಟ್ಕೊಂಡ್ಬಿಡ್ತಾರೆ. ಕಾಶ್ಮೀರಿ ಪಂಡಿತರು ಅಂತ ಹೆಸರಿಟ್ಕೊಂಡು ಯಾವ್ಯಾವಾಗ ನಮ್ಮ ದೇಶದ ಮೇಲೆ ಈ ಕಿಡಿಗೇಡಿಗಳ ಆಕ್ರಮಣ ಮಾಡ್ತಾರೆ, ಅಂದರೆ ಮಿಲಿಟೆಂಟ್ಗಳು ಆಕ್ರಮಣ ಮಾಡ್ತಾರೆ. LET ಇರ್ಬೋದು, ಜೈಷೆ ಮೊಹಮ್ಮದ್ ಇರ್ಬೋದು, ಹಫೀಜ್ ಸಯೀದ್ ಇರ್ಬೋದು, ಮತ್ತು ಯಾರ್ಯಾರು ಅಟ್ಯಾಕ್ ಮಾಡ್ತಾರೆ ಅವರಿಗೆಲ್ಲ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ. ಇವುಗಳನ್ನ ಖಂಡನೆ ಮಾಡೋದಿಲ್ಲ, ಖಂಡನೆ ಆಕ್ಷನ್ ತೊಗೊಳೋದಿಲ್ಲ. ಏನಾಯಿತು, ನಮ್ಮ ಮೇಲೆ ಇದು ಮಾಡ್ತಾ 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 ಏನಾಯಿತು, ಪಾಕಿಸ್ತಾನ ಆಕ್ಯುಪೈಡ್ ಆಫ್ ಕಾಶ್ಮೀರನ ಬಿಟ್ಕೊಟ್ಬಿಟ್ವಿ. ನಮ್ಮದು ಇದು ಅಂತ ಇದೇ ಇಲ್ಲ, ಕ್ಲೇಮೇ ಇಡಲಿಲ್ಲ. ನಾವು ಯುದ್ಧ ಮಾಡೋದಷ್ಟಿರಲಿ, ಕ್ಲೇಮೇ ಇಡಲಿಲ್ಲ. ಹೀಗಾಗಿ ಏನಾಯಿತು, 1975 ನೋಡಿ, ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ. ಇವಾಗ 2025 ಇಸ್ವಿನಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ನರೇಂದ್ರ ಮೋದಿ ಕಟ್ಟ ದೇಶಭಕ್ತ ಬಂದಿರೋದ್ರಿಂದ ಏನಾಯಿತು, ಆಪರೇಷನ್ ಸಿಂಧೂರ ಮಾಡಿದ್ರು. ಆಪರೇಷನ್ ಸಿಂಧೂರ ಮಾಡಿದ್ರು ಅಂತಂದರೆ ಏನಾಯಿತು, ಪಹಲ್ಗಾಮಲ್ಲಿ ನಮ್ಮಲ್ಲಿ ನಾವೆಲ್ಲ ಟಿ ವಿ ನೋಡಿದ್ದೀವಿ. ಅಲ್ಲಿ ಒಂದು ಹೆಣ್ಣು ಮಗಳು ತನ್ನ ಗಂಡನ ಗುಂಡಿಟ್ಟು ಸಾಯಿಸ್ತಾರೆ, ಗಂಡನ ಶವದ ಬಂದು ಕೂತ್ಕೊಂಡು ಅಳ್ತಾ ಇರೋ ಫೋಟೋ ಎಲ್ಲ ಟಿ ವಿನಲ್ಲೂ ಬಂತು. ಇದು ನೋಡಿದಾಗ ಏನಾಗುತ್ತೆ, ಮೈ ಕುದಿಯುತ್ತೆ. ಇದು ಬರೀ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಇದನ್ನು ತೋರಿಸ್ತಾ ಇರಲಿಲ್ಲ. ಯಾಕೆ ಅಂತಂದರೆ, ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ಸಿನಲ್ಲಿರ್ತಕ್ಕಂಥ ಹೆಚ್ಚು ಕಡಿಮೆ ಎಲ್ಲರೂ ಸಹ ಪ್ರೋ ಮುಸ್ಲಿಮರು, ಅವರೇನು ಸೆಕ್ಯುಲರ್ ಅಂತ ಹೇಳ್ಕೊಂಡು, ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ಕೊಂಡು ಏನಾಗುತ್ತೆ, ನಮ್ಮ ಹಿಂದೂಗಳನ್ನ ಸೆಕೆಂಡ್ ರೇಟ್ ಸಿಟಿಸನ್ಸ್ ಥರ ನೋಡ್ಕೊಂಬಿಟ್ರು. ಎಲ್ಲ ಕಾನೂನುಗಳು ಹಿಂದೂಗಳಿಗೆ ಮಾತ್ರ ಅನ್ವಯಿಸ ಆಗೋದು. ಶರಿಯತ್ಲಾ ಅಂತ ತಂದ್ಬಿಟ್ಟು ಕಾನ್ಸ್ಟಿಟ್ಯೂಷನ್ಗೆ ಪ್ಯಾರಲ್ ಆಗಿಟ್ರು. ಅಲ್ಲಿ ಮುಸಲ್ಮಾನರಿಗೆ ಏನೇನು ಸವಲತ್ತು ಕೊಡಬೇಕು, ಸೌಲಭ್ಯಗಳು ಕೊಡಬೇಕು, ಎಲ್ಲ ಶರಿಯತ್ಲಾ ಮುಖಾಂತರ ಕೊಟ್ಟರು. ಹೀಗೆ ಮಾಡಿ ಏನಾಯಿತು, ಇಲ್ಲಿರ್ತಕ್ಕಂಥ 85% ಇರ್ತಕ್ಕಂಥ ಹಿಂದೂಗಳು ದೇಶಕ್ಕೆ ಸ್ವತಂತ್ರ ಬಂದರು. ಜವಾಹರ್ಲಾಲ್ ನೆಹರುಗೆ ಸ್ವತಂತ್ರ ಬಂತು, ಕಾಂಗ್ರೆಸ್ನವ್ರಿಗೆ ಸ್ವತಂತ್ರ ಬಂತು, ಜನಸಾಮಾನ್ಯರಿಗೆ ಸ್ವತಂತ್ರನೇ ಬರಲಿಲ್ಲ. ಇವ್ರನ್ನ ಸೆಕೆಂಡ್ ರೇಟ್ ಸಿಟಿಸನ್ ಥರ ನೋಡ್ಕೊಂಡ್ರು. ಏನು ಅಕ್ಕಿ ಕೊಟ್ಬಿಟ್ರು, ಆಗೋಯ್ತು, ಇವ್ರನ್ನ ಕೇಳೋಂಗಿಲ್ಲ, ಹೊಟ್ಟೆ ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ರಾಜ್ಯಭಾರ ಮಾಡ್ಕೊಂಡು ದೇಶ ಡ್ಯೂಟಿ ಹೊಡ್ಕೊಂಡು ಮಸ್ತಿ ಮಾಡ್ಬೋದು ಅಂದ್ಕೊಂಡಿದ್ರು. ಇದನ್ನೇ ಸಹ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಅನುಸರಿಸ್ತಾರೆ. ಕರ್ನಾಟಕದಲ್ಲಿ ಅಂತಂದರೆ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇದನ್ನೇ ಮನಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಂಡು ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಏನಾಯಿತು, ಮುಖ್ಯಮಂತ್ರಿನಾದರು, ಉಪಮುಖ್ಯಮಂತ್ರಿನಾದರು. ಈ ಥರ ಮಾಡ್ಕೊಂಡು ನೋಡಿ, ಈಗ ದೇಶಭಕ್ತರ ಕೈಲಿ ದೇಶ ನಡೆಸ್ತಕ್ಕಂಥ ಅಧಿಕಾರ ಸಿಕ್ಕಿದೆ. ಅವರೇ ನರೇಂದ್ರ ಮೋದಿ. ಅವರೇನು ಮಾಡಿದ್ರು, ಪಹಲ್ಗಾಮ ಪ್ರತೀಕಾರ ತೊಗೋತೀನಿ ಅಂತ ಅವತ್ತೇ ಹೇಳಿದ್ರು. ಏನಾಯಿತು, ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಪಾಕಿಸ್ತಾನದವರು. ಏನೊಂದು ನಮ್ಮ ಹತ್ರ ಆಟ ಬಾಂಬ್ ಹಾಕ್ಬಿಡ್ತೀವಿ ಅಂತ.
ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ನವ್ರು ಇದ್ದಾಗ ಏನಾಗೋದು, ಹೌದು ಹೌದು ಅಂದ್ಕೊಂಡು ಇವ್ರು ಹೆದರಿಕೆ ಹುಟ್ಟಿಸ್ಬಿಟ್ಟು ಇವರು ಸುಮ್ಮನೆ ಬಿಡೋರು. ಅವ್ರು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡೋರು ಮತ್ತು ಉಗ್ರಗಾಮಿ ಚಟುವಟಿಕೆಗಳು ಜಾಸ್ತಿ ಮಾಡಿಬಿಟ್ಟು ಅನೇಕ ಜನ, ಸಾವಿರಾರು ಜನ ಇವುಗಳ ಸತ್ರು. ಕಾಶ್ಮೀರದಿಂದ ಹಿಂದೂಗಳನ್ನ ಓಡಿಸ್ಬಿಟ್ರು. 80-90ನೇ ಇಸ್ವಿವರೆಗೂ ನಡೀತು. ನಮ್ಗೆ ಯಾರಿಗೂ ಕರ್ನಾಟಕದಲ್ಲಿ ಗೊತ್ತೇ ಆಗಲಿಲ್ಲ. ಇದು ನೋಡಿ ನಮ್ಮ ದುರಂತ. ಈಗೇನಾಗಿದೆ, ಅತ್ಯಂತ ಪ್ರಾಮಾಣಿಕ, ಅತ್ಯಂತ ದೇಶಭಕ್ತ ಪ್ರಧಾನಮಂತ್ರಿ ನಮಗೆ ಸಿಕ್ಕಿದ್ದಾರೆ. ಅವರೇನು ಮಾಡಿದ್ರು, ಆಪರೇಷನ್ ಸಿಂಧೂರ್ ಅಂತಂದರೆ ನೋಡಿ ಹೆಂಗಂದ್ರೆ ಮದುವೆ ಆದರೆ ತಲೆ ಒಳಗೆ ಕುಂಕುಮ ಇಟ್ಕೋತಾರೆ, ಸಿಂಧೂರ ಇಟ್ಕೋತಾರೆ. ಮದುವೆ ಆಗಿದೆ ಅನ್ನೋದು ಗುರುತು ತಾಳಿ ನಮ್ಮ ಸೌತ್ ಇಂಡಿಯಾದಲ್ಲಿ ಸಿಂಧೂರ ತಲೆ ಒಳಗೆ ಇಟ್ಕೊಂಡ್ರೆ ಮದುವೆ ಆಗಿದೆ ಅಂತ. ಈ ಹೆಣ್ಮಗಳನ್ನ ನಾವು ನೋಡಬಾರ್ದು, ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು, ಮರ್ಯಾದೆ ಕೊಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ, ಸಿಂಧೂರ ಇಟ್ಕೋತಾರೆ. ಸೊ ಇದನ್ನೇನು ಮಾಡೋದು, ಆಪರೇಷನ್ ಸಿಂಧೂರ ಅಂತ ಮಾಡೋದು. ಆಪರೇಷನ್ ಸಿಂಧೂರ ಅಂತ ಮಾಡಿದ್ರೆ ಇದುವರೆಗೂ ಏನು ನಾವು ಉಗ್ರವಾದಕ್ಕೆ ಪ್ರತ್ಯುತ್ತರ ಕೊಡ್ತಾಯಿದ್ವಿ, ಈ ಸತಿ ಭಾಳ ಡಿಫ್ರೆಂಟಾಗಿತ್ತು. ಕೇವಲ 23 ನಿಮಿಷ 24 ನಿಮಿಷ ಮಾತ್ರ ನಾವು ಆಪರೇಷನ್ ನಡೆಸಿದ್ದು, ಆಪರೇಷನ್ ಸಿಂಧೂರ ನಡೆಸಿದ್ದು. ಆಪರೇಷನ್ ಸಿಂಧೂರ ನಡೆಸಬೇಕಾದ್ರೆ S-400 ಅಂತ ಮಿಸೈಲ್ಸ್ಗಳು ನೋಡಿ, ಇದನ್ನು ತಯಾರು ಮಾಡೋದು ರಷ್ಯಾದವರು. ಇದೇನು ಅಂತಂದರೆ ಸರ್ಫೇಸ್ ಟು ಏರ್ ಮಿಸೈಲ್ಸ್, ಅಂದರೆ ಭೂಮಿ ಮೇಲಿಂದ ವಿಮಾನ ಹೋಗ್ತಿದ್ರೆ ಹೊಡಿಬೋದು, ಭೂಮಿ ಮೇಲಿಂದ ಡ್ರೋನ್ಸ್ಗಳು ಹಾರಿಬಿಟ್ಟಿದ್ರೆ ಹೊಡಿಬೋದು. ಒಂದೇ ಅಲ್ಲ, ಅನೇಕ ಟಾರ್ಗೆಟ್ಗಳು ಹಿಟ್ ಮಾಡುತ್ತೆ, ಹೊಡೆಯುತ್ತೆ. ಆ ಥರ S-400 ಮಿಸೈಲ್ಸ್ಗಳು ಯೂಸ್ ಮಾಡಿಬಿಟ್ಟು ಏರ್ ಡಿಫೆನ್ಸ್ ಸಿಸ್ಟಮ್ನ ಇದು ಮಾಡ್ಕೊಂಡ್ವಿ. ಅದಲ್ಲದೆ ಬ್ರಹ್ಮೋಸ್ ಅಂದ್ಬಿಟ್ಟು ನೋಡಿ, ಮಾಸ್ಕೋನಕ್ಕೆ MOS COW ಮಾಸ್ಕೋ MOS ಅನ್ನೋದನ್ನು ಮಾತ್ರ ತೊಗೊಂಡು ಬ್ರಹ್ಮ ಅನ್ನೋದನ್ನು ಇಟ್ಕೊಂಡು ಇಂಡಿಯಾ ದೇಶ ಏನಾಯಿತು, ಮಿಸೈಲ್ಸ್ನ ಉತ್ಪಾದನೆ ಮಾಡೋಕ್ಕೆ ಶುರುವಾಯಿತು. ನಮ್ಮ ದೇಶ ಇದುವರೆಗೂ ನಾವು ಅಂದ್ಕೊಂಡಿದ್ದು ಕೇವಲ ವ್ಯವಸಾಯದಿಂದ ಮಾತ್ರ ಮುಂದುವರಿತೀವಿ ಅಂದ್ಬಿಟ್ಟು ಕಾಂಗ್ರೆಸ್ನ ಕಾಲ ಹೊರಟೋಯ್ತು, ಆ ಯುಗ ಹೊರಟೋಯ್ತು, ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಹಾಗಾಗಿ ಏನಾಗಿದೆ, ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಮಾಡೋದ್ರಲ್ಲಿ ನಾವು ಆತ್ಮನಿರ್ಭರರಾಗಿದ್ದೀವಿ. ನಾವು ನಮ್ಮ ದೇಶಕ್ಕೆ ಎಷ್ಟು ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಬೇಕು, ಪ್ಯಾಟ್ರನ್ ಟ್ಯಾಂಕ್ಸ್ ಇರ್ಬೋದು, ಬುಲೆಟ್ಸ್ ಇರ್ಬೋದು, ಗನ್ಗಳಿರ್ಬೋದು, ಡ್ರೋನ್ಸ್ ಇರ್ಬೋದು, ಏರೋಪ್ಲೇನ್ಗಳಿರ್ಬೋದು, ನಾವೇ ಮಾಡ್ತೀವಿ. ಬರೀ ನಮ್ಮ ದೇಶಕ್ಕೆ ಮಾಡೋಷ್ಟಲ್ಲ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಸಹ ಮಾಡ್ತೀವಿ. ಈ ಥರ ನಮ್ಮ ದೇಶದಿಂದ ಆಯುಧಗಳನ್ನ ಕೊಂಡ್ಕೊಳ್ತಕ್ಕಂಥ ಅನೇಕ ಕಂಟ್ರಿಗಳ ಹೆಸರು ಹೇಳ್ಬೋದು. ಅದರಲ್ಲಿ ಥಾಯ್ಲೆಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಈ ಥರ ಬೇಕಾದಷ್ಟು ದೇಶಗಳು ಬರುತ್ತೆ. ಆ ಹೆಸರನ್ನ ಇನ್ನೊಂದು ಯಾವಾಗ ಫುಲ್ ಸಮಯ ಬಂದಾಗ ಹೇಳ್ತೀನಿ. ಏನು ಅಂತಂದರೆ, ನಾವು ಈಗ ಇಂಡಸ್ಟ್ರಿಯಲೈಸ್ಡ್ ನೇಷನ್ ನೋಡಿ, ನಾವು ರಾಕೆಟ್ ಹಾರಿಸ್ಬಿಟ್ಟಿದ್ದೀವಿ. ರಾಕೆಟ್ ಹಾರಿಸಿ ಚಂದ್ರನ ದಕ್ಷಿಣ ಭಾಗದಲ್ಲಿ, ಅಂದರೆ ಅತ್ಯಂತ ಶೀತ ಇರತಕ್ಕಂಥ ಜಾಗದಲ್ಲಿ ಪ್ರಪ್ರಥಮವಾಗಿ ರಾಕೆಟ್ನ ಇಳಿಸಿ ಅಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ದೇಶಕ್ಕೆ ಸೇರಬೇಕು. ನರೇಂದ್ರ ಮೋದಿಯವರ ಕಾಲದಲ್ಲಿ ಇದಾಯಿತು. ಯಾವ ದೇಶ ಅಮೆರಿಕ ಮುಂದುವರೆದಿದೆ, ರಷ್ಯಾ ಮುಂದುವರೆದಿದೆ, ಅವ್ರು ಯಾರು ಇಳಿಸಿಲ್ಲ. ಕೇವಲ ನಮ್ಮ ದೇಶ ಮಾತ್ರ ಚಂದ್ರನ ಸೌತ್ ಭಾಗದಲ್ಲಿ ರಾಕೆಟ್ನ ಇಳಿಸಿ ಅಲ್ಲಿ ಮಣ್ಣನ್ನು ಸಂಗ್ರಹಿಸಿ ಅಲ್ಲಿ ಪರೀಕ್ಷಾರ್ಥವಾಗಿ ಪ್ರಯೋಗಗಳನ್ನ ಮಾಡ್ತಾ ಇದೆ ಅಂತಂದರೆ ಇದು ಹೆಗ್ಗಳಿಕೆ ವಿಚಾರಣೆ. ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಆಪರೇಷನ್ ಸಿಂಧೂರ್ ಮಾಡಿಬಿಟ್ಟು ನಮ್ಮ ದೇಶದ ರಕ್ಷಣೆ, ನಮ್ಮ ಜನಗಳ ರಕ್ಷಣೆ ಮಾಡಲಿಲ್ಲ ಹೇಗೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಇವರೇನು ಮಾಡಿದ್ರು, ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ರು. ನೋಡಿ, ಇಲ್ಲಿ ರಾಜಕೀಯವಾಗಿ ನಾವು ಗೆದ್ವಿ. ಏನು ಅಂತಂದರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿಲ್ಲ ನಾವು. ಪಾಕಿಸ್ತಾನದಲ್ಲಿ ಉಗ್ರವಾದ ನಡೀತಾಯಿತ್ತು. ಉಗ್ರವಾದ ಎಷ್ಟರ ಮಟ್ಟಿಗೆ ನಡೀತಿತ್ತು ಅಂತಂದರೆ ನೋಡಿ, 9/11 ಎಪಿಸೋಡ್ ಅಂತೀವಿ. ಟ್ವಿನ್ ಟವರ್ಸು ನ್ಯೂಯಾರ್ಕಲ್ಲಿ ಅದನ್ನು ಬ್ಲಾಸ್ಟ್ ಮಾಡ್ತಾರೆ, ಏರೋಪ್ಲೇನ್ ಹೋಗಿ ಡಿಕ್ಕಿ ಹೊಡಿಸ್ತಾರೆ. ಒಸಾಮ್ ಬಿನ್ ಲಾಡನ್ ಅಂದ್ಬಿಡು ಫೇಮಸ್ ಇಂಜಿನಿಯರ್ ಆದ ಏನು ಸೌದಿ ಅರೇಬಿಯಾದಿಂದ ಬಂದು ಪಾಕಿಸ್ತಾನದಲ್ಲಿ ಚೋರಾ ಬೋರಾ ಅಂತ ಅಂದ್ಬಿಟ್ಟು ಗುಹೆಗಳಿರುತ್ತೆ, ಕಲ್ಲಿನ ಗುಹೆಗಳು, ಅಲ್ಲಿ ಅಡ್ಕೊಂಡಿರ್ತಾನೆ. ತುಂಬ ಶ್ರೀಮಂತ ಆತ. ಅವನೇನು ಮಾಡ್ತಾನೆ, ತನ್ನ ಎಲ್ಲ ಶ್ರೀಮಂತಿಕೆಯನ್ನು ಉಗ್ರವಾದ ಬೆಳೆಸೋದಕ್ಕೆ ಇದು ಮಾಡ್ತಾರೆ. ಅಮೇರಿಕಾದವರು ಅವನ್ನ ಬೆನ್ನತ್ತಿ ಅವನ್ನ ಕೊಲೆ ಮಾಡ್ತಾರೆ. ಅಬೋಟಾಬಾದ್ ಅಂತಂದ್ಬಿಟ್ಟು ಪಾಕಿಸ್ತಾನದ ಮಿಲಿಟ್ರಿ ಹೆಡ್ ಕ್ವಾರ್ಟರ್ ರಾವಲ್ಪಿಂಡಿಯ ಮಿಲಿಟ್ರಿ ಹೆಡ್ ಕ್ವಾರ್ಟರ್ ಪಕ್ಕದಲ್ಲಿರುತ್ತೆ. ಅಲ್ಲಿ ಇದು ಮಾಡಿಬಿಟ್ಟು ಕೊಲೆ ಮಾಡ್ತಾರೆ. ಕೊಲೆ ಮಾಡಿಬಿಟ್ಟು ಅವನ ಸಮಾಧಿನೂ ಮಾಡೋದಿಲ್ಲ, ಶವನ ತಗೊಂಡೋಗಿ ಸಮುದ್ರದ ಮಧ್ಯದಲ್ಲಿ ಹಾಕ್ತಾರೆ. ಸಮಾಧಿ ಮಾಡಿಬಿಟ್ರೆ ಇನ್ನು 100-200 ವರ್ಷಗಳ ಕಾಲದ ಮೇಲೆ ಅವನು ಹೀರೋ ಅಂತ ಪ್ರೊಜೆಕ್ಟ್ ಮಾಡಿಬಿಡ್ತಾರೆ ಈ ಮಿಲಿಟೆಂಟ್ಸ್ಗಳು, ಈ ಉಗ್ರವಾದಿಗಳು. ಮತ್ತೆ ಉಗ್ರವಾದ ತಲೆ ಎತ್ತದ್ದು. ಇದಕ್ಕೆ ಅವಕಾಶ ಕೊಡಬಾರ್ದು. ಒನ್ಸ್ ಫಾರ್ ಆಲ್ ಚೂಟಬೇಕು ಅಂತ ಏನು ಮಾಡ್ತಾರೆ, ಅವರು ಸಮುದ್ರದಲ್ಲಿ ತಗೊಂಡು ಹೋಗಿ ಅವನ ಶವನ ಬಿಸಾಕ್ತಾರೆ. ಅಲ್ಲಿ ಸಮಾಧಿ ಮಾಡಿದೆ ಅಂತ ಹೇಳ್ತಾರೆ. ಸಮಾಧಿ ಮಾಡಲ್ಲ, ಬಿಸಾಕ್ತಾರೆ. ಇದೇ ಏನಾಯಿತು, ಆಪರೇಷನ್ ಸಿಂಧೂರ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರ ಪ್ರತಿಮ ದೇಶಭಕ್ತ ಮತ್ತು ಹಿಂದೂ ಪರವಾಗಿರ್ತಕ್ಕಂಥವ್ರು ಅವರೇನು ಮಾಡಿದ್ರು, ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ರು. ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಬಿಟ್ಟು
ನೀವು ಉಗ್ರವಾದವನ್ನು ನಾಶ ಮಾಡಿ ಅಂತ ಹೇಳಿದ್ರು ಪಾಕಿಸ್ತಾನದ ಸರ್ಕಾರಕ್ಕೆ. ಅವ್ರು ನಾಶ ಮಾಡೋ ಸ್ಥಿತಿನಲ್ಲಿ ಇರಲಿಲ್ಲ. ಯಾಕೆ ಅಂತಂದರೆ ಪಾಕಿಸ್ತಾನದ ಮಿಲಿಟ್ರಿನೇ ಇಂಥವ್ರು ಪ್ರಧಾನಮಂತ್ರಿ ಆಗಬೇಕಂತ ತೀರ್ಮಾನ ಮಾಡುತ್ತೆ, ಅಂಥವ್ರನ್ನ ಪೋಷಿಸುತ್ತೆ, ಅಂಥವ್ರಿಗೆ ಬೆಂಬಲ ಕೊಡುತ್ತೆ, ಅಂಥವ್ರನ್ನ ಅಧಿಕಾರದಲ್ಲಿರೋಂಗೆ ನೋಡ್ಕೊಳುತ್ತೆ. ಸ್ವಾತಂತ್ರ್ಯ ಬಂದಾಗಲಿಂದನೂ 1947 ಇದೇ ಆಟ ನಡೀತಾ ಇದೆ. ಹಾಗಾಗಿ ಅಲ್ಲಿ ಆಡಳಿತ ನಡೆಸ್ತಿರೋರು ನಾಮಕಾವಸ್ಥೆಗೆ ಮಾತ್ರ ಪ್ರಜಾಪ್ರಭುತ್ವ, ಮಿಲಿಟ್ರಿ ಆಡಳಿತ ನಡೆಸುತ್ತೆ. ಮಿಲಿಟ್ರಿಯವ್ರು ಏನು ಅಂತಂದರೆ ಎಲ್ಲ ದುಷ್ಟ ಬುದ್ಧಿ ಇರ್ತಕ್ಕಂಥವ್ರು, ಹಫೀಜ್ ಸಯಿ ಇರ್ಬೋದು, ಲಷ್ಕರ್ ಎ ತೊಯ್ಬಾ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಉಗ್ರವಾದಿಗಳನ್ನ ಏನು ಮಾಡ್ತಾರೆ, ಬೆಂಬಲಿಸ್ತಾರೆ. ಅವ್ರಿಗೆ ಸಪೋರ್ಟ್ ಕೊಟ್ಬಿಟ್ಟು ಇಂಡಿಯಾ ದೇಶದಲ್ಲಿ ಅಮಾಯಕರು, ಅನಕ್ಷರಸ್ಥರು, ಟೂರಿಸ್ಟ್ಗಳನ್ನ, ಪ್ರಯಾಣಿಕರನ್ನ ಕೊಲ್ಲೋದಕ್ಕೆ ಕಳಿಸ್ತಾರೆ. ಈ ಥರ ಕೊಂದಂತಹ ಪ್ರಯಾಣಿಕರು ನಮ್ಮ ಪಹಲ್ಗಾಮಲ್ಲಿದ್ದರು. ಇವ್ರ ಪಕ್ಕದಲ್ಲಿ ಸತ್ವಾದಂಥ ಹೆಣದ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಹೆಂಗೆ ಸಳ್ತಾಯಿತ್ತು. ಆ ಚಿತ್ರವನ್ನೆಲ್ಲ ನೋಡಿದ್ವಿ. ಇದು ನೋಡಿದಾಗ ಎಲ್ಲೋ ಕೂತ್ಕೊಂಡಿರೋರು ನಮಗೆ ಕೈ ಕುದಿಯುತ್ತೆ. ಇದಕ್ಕೆ ನರೇಂದ್ರ ಮೋದಿಯವರು ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಬಿಟ್ಟು ಅವರು ನೋಡಿ ರಾಜಕೀಯವಾಗಿ ಅತ್ಯು ಪ್ರಬುದ್ಧವಾದ ರಾಜಕಾರಣಿ, ಪ್ರಬುದ್ಧವಾದ ದೇಶಭಕ್ತ, ಪ್ರಬುದ್ಧವಾದ ಪ್ರೈಮ್ ಮಿನಿಸ್ಟ್ರು. ಅವರೇನು ಮಾಡಿದ್ರು, ಪಾಕಿಸ್ತಾನದ ಮೇಲೆ ಯುದ್ಧ ಸಾರಲಿಲ್ಲ. ಯುದ್ಧನ ಸಾರಿದ್ದು ಉಗ್ರವಾದದ ವಿರುದ್ಧ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಟ್ವಿನ್ ಟವರ್ಸ್ನ ಹೊಡೆದಾಕಿದವರು ಇವರೇ ಅಂದ್ಕೊಂಡು ಏನು ಮಾಡಿದ್ರು, 9 ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದ್ರು. ಕೇವಲ 23 ನಿಮಿಷ 24 ನಿಮಿಷ ಮಾತ್ರ. ಅದರಲ್ಲಿ ನೋಡಿ S-400 ಮಿಸೈಲ್ಸ್, ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಯೂಸ್ ಮಾಡ್ತಕ್ಕಂಥ ಮಿಸೈಲ್ಸ್ಗಳು, ಅದನ್ನು ಯೂಸ್ ಮಾಡಿಕೊಂಡು ಮತ್ತು ಬ್ರಹ್ಮೋಸ್ ಅಂತ ಕ್ಷಿಪಣಿಗಳನ್ನ ಯೂಸ್ ಮಾಡಿಕೊಂಡು ಇವರೇನು ಮಾಡಿದ್ರು, ದಾಳಿ ಮಾಡಿದ್ರು. ಕೇವಲ ಅರ್ಧ ಗಂಟೆ ದಾಳಿ ಮಾಡಿ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆ ಒಳಗೆ ನಡೆದೋಗಿತ್ತು. ಅಲ್ಲಿ 9 ಟೆರರಿಸ್ಟ್ ಕ್ಯಾಂಪ್ಗಳನ್ನ ಹೊಡೆದಾಕಿದ್ರು. ಅದು ಮತ್ತೆ ರಿಪೇರಿಯಾಗಿ ಮತ್ತೆ ಕೆಲಸ ಶುರು ಮಾಡೋಕ್ಕೆ 2-3 ವರ್ಷ ಬೇಕಾಗುತ್ತೆ. ಮತ್ತು ಇನ್ನೊಂದು ಪಾಕಿಸ್ತಾನ ಬಿಲ್ಡಪ್ ಮಾಡ್ಬಿಡ್ಬೋದು. ಅಷ್ಟು ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಇದು ಪಾಕಿಸ್ತಾನದ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಈಗಿನ ಪರಿಸ್ಥಿತಿನಲ್ಲಿ. ಮತ್ತು ಪ್ರಪಂಚಕ್ಕೆಲ್ಲ ಕಣ್ತಪ್ಪಿಸಿ ಮತ್ತೆ ಬಿಲ್ಡಪ್, ಮತ್ತೆ ಕನ್ಸ್ಟ್ರಕ್ಟ್ ಮಾಡೋದು, ಮತ್ತೆ ಬಿಲ್ಡಪ್ ಮಾಡೋದು ಭಾಳ ಕಷ್ಟ ಇದೆ. ಇದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಇಷ್ಟೆಲ್ಲ ಮಾಡಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಉಪಯೋಗಿಸಿ, S-400ನ ಉಪಯೋಗಿಸಿ. S-400 ಅಂತಂದರೆ ರಷ್ಯಾದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕ್ಷಿಪಣಿ ಸಿಸ್ಟಮ್. ಅದು ಕ್ಷಿಪಣಿ ಅಂತಂದರೆ ಸರ್ಫೇಸ್ ಟು ಏರ್ ಮಿಸೈಲ್ಸ್, ಅಂದರೆ ರಾಕೆಟ್ನ ಪಟಾಕಿ ಹಾರಿಸ್ದಂಗೆ ಭೂಮಿ ಮೇಲಿಂದ ಬಿಡ್ತೀವಿ. ಬಿಟ್ಟರೆ ಏನಾಗುತ್ತೆ, ಆಕಾಶದಲ್ಲಿ ಏರೋಪ್ಲೇನ್ ಹೋಗ್ತಾ ಇರುತ್ತೆ, ಅದನ್ನು ಹೊಡೆದಾಕತ್ತೆ. ಇದನ್ನು ಸರ್ಫೇಸ್ ಟು ಏರ್ ಮಿಸೈಲ್ಸ್ ಅಂತ ಹೇಳ್ತಾರೆ. ಅಂಥರ ಸಿಸ್ಟಮ್ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೋಸ್ಕರ S-400 ಮಿಸೈಲ್ಸ್ನ ಉಪಯೋಗಿಸ್ತೀವಿ. ಮತ್ತು ಅಟ್ಯಾಕ್ ಮಾಡಬೇಕು ಅಂತಂದರೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಉಪಯೋಗಿಸ್ತೀವಿ. ಬ್ರಹ್ಮೋಸ್ ಅಂದರೆ ಇಂಡಿಯಾ ಮತ್ತು ರಷ್ಯಾ ಎರಡೂ ಸೇರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಮಾಡಿರ್ತಕ್ಕಂಥ ಕ್ಷಿಪಣಿಗಳು. ಇದನ್ನು ಉಪಯೋಗಿಸ್ಬಿಟ್ಟು 9 ಟೆರರಿಸ್ಟ್ ಕ್ಯಾಂಪ್ಗಳು ಮತ್ತು 11 ಏರ್ ಬೇಸ್ಗಳನ್ನ ಇವರು 23 ನಿಮಿಷದಲ್ಲಿ ನಾಶ ಮಾಡಿದ್ರು. ಅಂದರೆ ಅವ್ರ ಹತ್ರ ಅಣುಬಾಂಬ್ ಇದೆ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋರು. ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಈ ಜವಾಹರ್ಲಾಲ್ ನೆಹರು ಮತ್ತು ಕಾಂಗ್ರೆಸ್ನವರು ಈಲ್ಡ್ ಆಗೋರು. ನರೇಂದ್ರ ಮೋದಿಯವರು ಹೇಳಿದ್ರು, ನಮ್ಮ ಹತ್ರ ಅಣುಬಾಂಬೆಯನ್ನು ದೀಪಾವಳಿ ಪಟಾಕಿ ಹಾರಿಸೋದಕ್ಕೆ ಅಂತ. ತಿಳ್ಕೊಳ್ಳಲಿಲ್ಲ. ಬುದ್ಧಿವಂತರಿಗೆ ಮಾತಿನ ಪೆಟ್ಟಂತೆ, ಜಾಂಡ್ರಿಗೆ ಚಾಟಿ ಪೆಟ್ಟಂತೆ. ಚಾಟಿ ಏಟು ಬಿದ್ದಿದೆ ಇವಾಗ. ಏನು ಅಂತಂದರೆ ಈಗ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಹಾರಿಸಿ ಅವ್ರ ವಿಮಾನ ನಿಲ್ದಾಣಗಳನ್ನೆಲ್ಲ ನಾಶಪಡಿಸ್ಬೇಕು. ಆಟಮ್ ಬಾಂಬ್ ಹಾಕೋದಕ್ಕೆ ವಿಮಾನದಲ್ಲಿ ತಗೊಂಬರ್ಬೇಕು, ವಿಮಾನದಿಂದ ತಗೊಂಬಂದು ಹಾಕಬೇಕು. ಆ ರನ್ವೇನೇ ಹಾಳು ಮಾಡಿಬಿಟ್ರೋದ್ರಿಂದ ಏರೋಪ್ಲೇನ್ ಟೇಕ್ ಆಫೇ ಆಗೋದಿಲ್ಲ. ಅಂಥ ಪರಿಸ್ಥಿತಿನ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಇದಲ್ಲದೆ ಇದೇನಾಗಿತ್ತು, ಮಿಲಿಟ್ರಿಯವ್ರಿಗೆ, ಏರ್ಫೋರ್ಸ್ನವ್ರಿಗೆ, ನೇವಿನವ್ರಿಗೆ 3 ವಿಂಗ್ಗಳಿಗೂ ಫುಲ್ ಅಧಿಕಾರ ಕೊಟ್ಬಿಟ್ಟಿದ್ರು. ನೀವೇನು ಬೇಕಾದ್ರೂ ಮಾಡಿ, ಅವ್ರು ಇನ್ನೊಂದು ಸರಿ ನಮ್ಮ ತಂಟೆಗೆ ಬರಬಾರ್ದು, ಹಾಗೆ ಪಾಠ ಕಲಿಸಿ ಅಂತ ಅಂದ್ಬಿಟ್ಟು. ಎಷ್ಟು ಮಟ್ಟಿಗೆ ಇವರು ಅಟ್ಯಾಕ್ ಮಾಡಿದ್ರು ಅಂತಂದರೆ ಕೇವಲ ಅರ್ಧ ಗಂಟೆಯಲ್ಲಿ ಪಾಕಿಸ್ತಾನದಲ್ಲಿ ನೋಡಿ ಕೀರಾನ ಹಿಲ್ಸ್ ಅಂತ ಇದೆ. ಆ ಕೀರಾನ ಹಿಲ್ಸಲ್ಲಿ ಆಟೋಮಿಕ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆಯಂತೆ, ಅಂದರೆ ನ್ಯೂಕ್ಲಿಯರ್ ಕಮಾಂಡ್ ಸೆಂಟ್ರ್ ಇದೆಯಂತೆ. ಅದ್ರ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. ದಾಳಿ ಮಾಡಿ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಇಷ್ಟು ಪರಾಕ್ರಮವನ್ನು ಮರೆತಿರ್ತಕ್ಕಂಥ ಇದಿರೋದು ಲೀಡರ್ಶಿಪ್ ಇರೋದು ನರೇಂದ್ರ ಮೋದಿಯವ್ರ ಕಾಲ. ನರೇಂದ್ರ ಮೋದಿಯವರು ಹಿಂದೂಗಳ ರಕ್ಷಣೆ ಮಾಡಬೇಕು ಅಂತಂದರೆ 185 140 ಕೋಟಿ ಜನದಲ್ಲಿ 125 ಕೋಟಿ ಜನ ಹಿಂದೂಗಳಿದ್ದೀವಿ. ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು ಅಂತಂದರೆ ನಮಗೆ ಇರ್ತಕ್ಕಂಥ ಏಕೈಕ ವೆಪನ್ ನರೇಂದ್ರ ಮೋದಿ. ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಇವರೇ ಅಧಿಕಾರದಲ್ಲಿರೋ ಹಾಗೆ ನೋಡ್ಕೋಬೇಕು. ಇವರು ಹೋಯಿತು ಅಂತಂದರೆ ನಾವೆಲ್ಲ ಮತ್ತೆ ಪುನಃ ಸೆಕೆಂಡ್ ಗ್ರೇಡ್ ಸಿಟಿಸನ್ ಆಗ್ತೀವಿ. ಅಲ್ಪಸಂಖ್ಯಾತರು ವಿವಿಧತೆಯಲ್ಲಿ ಏಕತೆ ಮತ್ತು ಅನೇಕತೆಯಲ್ಲಿ ಏಕತೆ ಅಂದ್ಕೊಂಡು ಸಾಬ್ರನ್ನ ಎತ್ಕಟ್ತಾ ಕಾನ್ಸ್ಟಿಟ್ಯೂಷನ್ಗೆ ಸರಿಯಾಗಿ ಅಂಬೇಡ್ಕರ್ ಬರೆದಿರ್ತಕ್ಕ
ದ ಕಾನ್ಸ್ಟಿಟ್ಯೂಷನ್, ಅದನ್ನು ಒಪ್ಕೊಂಡಿದ್ದೀವಿ, ನಾವು ಕಾನೂನುಬದ್ಧವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪರ್ಯಾಯವಾಗಿ ಇವರೇನು ಮಾಡ್ತಾರೆ, ಸೆಕ್ಯುಲರನ್ನು ವರ್ಣ ಸೇರಿಸ್ಬಿಟ್ಟು ಶರಿಯತ್ ಲಾನ ಸೇರಿಸ್ಬಿಟ್ಟಿದ್ದಾರೆ. ನಮ್ಮನ್ನು ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಅಂತ ನೋಡ್ಕೊತಾ ಇದ್ದಾರೆ. ಇದು ತಪ್ಪು. ಇದು ಎಲ್ಲಿವರೆಗೂ ನರೇಂದ್ರ ಮೋದಿಯವರು ಅಧಿಕಾರದಲ್ಲಿರ್ತಾರೆ ಅಲ್ಲಿವರೆಗೂ ಹಿಂದೂಗಳು ಸೇಫು. ಹಿಂದೂಗಳ ಆತ್ಮಗೌರವ, ಆತ್ಮಸಾಕ್ಷಿ, ಆತ್ಮರಕ್ಷಣೆಗಾಗಿ ನರೇಂದ್ರ ಮೋದಿಯವ್ರನ್ನ ಮತ್ತೆ ಮತ್ತೆ ಪ್ರಧಾನಮಂತ್ರಿಯಾಗಿ ನೋಡಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ. ಯಾರೋ 5 kg ಅಕ್ಕಿ ಕೊಟ್ಟರು, ಯಾರೋ ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ರು, ಯಾರೋ ಗೃಹಲಕ್ಷ್ಮಿಗೆ 2,000 ಕೊಟ್ಟರು ಅಂತ ಅನ್ನೋದು. ನಾಳೆ ಔರಂಗಜೇಬ್ ಮತ್ತು ಅಪ್ಪ ಬರ್ತಾನೆ, ಅವನ ತಮ್ಮ ಬರ್ತಾನೆ, ಮೊಮ್ಮಗ ಬರ್ತಾನೆ, ಬಂದ್ಬಿಟ್ಟು ಏನು ಮಾಡ್ತಾನೆ, 5,000 ಕೊಡ್ತಾನೆ. ಕುರಿಗಳ ಥರ ನೋಡ್ಕೊತಾರೆ ರೀ ನಮ್ಮನ್ನು. ನಮಗೇನು ಸ್ವಾತಂತ್ರ್ಯ ಇರೋದಿಲ್ಲ. ನೋಡಿ, ಇಲ್ಲೊಂದು ಉದಾಹರಣೆ ಹೇಳ್ತೀನಿ. ಏನು ಅಂತಂದರೆ, ಡೆಲ್ಲಿಯಿಂದ ನಾವು ಇದಕ್ಕೆ ಹೋದರೆ, ಜೈಪುರ್ಗೆ ಹೋದರೆ ಗೋಲ್ಡನ್ ಟ್ರಯಾಂಗಲ್ ಅಂತ ಇರುತ್ತೆ. ಆ ಟ್ರಯಾಂಗಲ್ ಹೋಗ್ತೀವಿ, ಫತೇಪುರ್ ಸಿಕ್ರಿ ಅಂತ ಸಿಗುತ್ತೆ. ಫತೇಪುರ್ ಸಿಕ್ರಿ ಅಕ್ಬರ್ ರಾಜಧಾನಿ ಮಾಡ್ಕೊಂಡಿದ್ದ. ಅಕ್ಬರ್ ರಾಜಧಾನಿ ಮಾಡ್ಕೊಂಡಿದ್ದರೆ ಆ ಫತೇಪುರ್ ಸಿಕ್ರಿಗೆ ಹೋಗಬೇಕು. ನಾವು ಹೋದರೆ ಅಲ್ಲಿ ಪಗಡೆ ಹಾಸಿದೆ. ಆ ಪಗಡೆ ಹಾಸು ಏನು ಅಂತಂದರೆ, ಒಬ್ಬ ಮನುಷ್ಯ ಪಗಡೆ ಕಾಯಿ ಬದಲಿ ಮನುಷ್ಯ ನಿಲ್ಲಿಸೋದು. ಅಲ್ಲಿ ಹೆಂಗಸರು ನಿಲ್ಲಿಸ್ತಿದ್ರಂತೆ, ಸುಂದರವಾದ ಹೆಂಗಸರು ನಿಲ್ಲಿಸ್ತಿದ್ರಂತೆ. ಆ ಕಾಯಿ ಹೋಯ್ತು ಅಂತಂದರೆ ಯಾರು ಹೊಡೆದಿರ್ತಾನೆ ಅವನ ಪಕ್ಕದಲ್ಲಿ ಹೋಗಿ ಮಲ್ಕೋಬೇಕು. ಈಕೆ ಆ ಥರ ಆಟ ಆಡ್ತಿದ್ರಂತೆ. ಈ ಅಕ್ಬರು ಡೀಸೆಂಟ್ ಮನುಷ್ಯ ಅಂತ ಹೇಳ್ತೀವಿ. ಯಾರು ಹೇಳಿದ್ರು ಇದನ್ನು? ನಮ್ಮ ಕಾಂಗ್ರೆಸ್ನವ್ರು ಹೇಳಿದ್ರು. ಕಾಂಗ್ರೆಸ್ನವರು ಅಂತ ಹೇಳಿದ್ರೆ ಇಂಥ ಚರಿತ್ರೆಯ ಕಾರಣ ಕಾಂಗ್ರೆಸ್ನವರು ಬೆಂಬಲಿಸಿದ್ರು, ಅವ್ರಿಗೆ ಸಾಕಷ್ಟು ದುಡ್ಡು ಕೊಟ್ಟರು, ಇಂಥ ಚರಿತ್ರೆ ಬರೆಯೋದಕ್ಕೆ ಅವ್ರಿಗೆ ಸಕಲ ಸವಲತ್ತುಗಳನ್ನ ಕೊಟ್ಟರು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮ ಆತ್ಮಗೌರವವನ್ನು ಕುಗ್ಗಿಸ್ತು. ಕಾಂಗ್ರೆಸ್ ಸರ್ಕಾರ ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತು. ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಹೆಡಿಗಳನ್ನಾಗಿ ಮಾಡ್ತು. ನಾವು ವಸುದೈವ ಕುಟುಂಬಕಂ ಅಂತ ಹೇಳಿದ್ವಿ. ಇಷ್ಟೆಲ್ಲ ಹೇಳಿದ್ರು ಒಂದು ಕೈನಲ್ಲಿ ಖಡ್ಗ, ಒಂದು ಕೈನಲ್ಲಿ ಲೇಖನ ಇಟ್ಕೊಂಡು ಬೆಳೆದವರು ನಾವು. ಬನ್ನಿ, ಪರಾಕ್ರಮ ತೋರಿಸ್ಬೇಕು ಅಂತ ಬಂದಾಗ ಖಡ್ಗವನ್ನು ತೋರಿಸೋಣ. ಏನು ನರೇಂದ್ರ ಮೋದಿಯವರು 23 ನಿಮಿಷಗಳಲ್ಲಿ ಹೊಡೆದಾಕಿದ್ದಾರೆ. ಇನ್ನು ಮತ್ತೆ ಅವರು ಉಗ್ರವಾದ ಚಟುವಟಿಕೆ ನಡೆಸಬೇಕು ಅಂತಾರೆ ಮತ್ತೆ 3-4-5 ವರ್ಷ ಬೇಕಾಗುತ್ತೆ. ಮತ್ತೆ ಹೇಳ್ದಂಗೆ ಹೊಡಿತೀವಿ ಅಂತ ಹೇಳಿದ್ದಾರೆ. ಏನು ಆಪರೇಷನ್ ಸಿಂಧೂರ್ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅದನ್ನು ತಾತ್ಕಾಲಿಕವಾಗಿ ನಿಗ್ರಹಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಓನ್ಲಿ ತಾತ್ಕಾಲಿಕವಾದ ನಿಲುಗಡೆ ಮಾತ್ರ. ಮತ್ತೇನಾದರೂ ಭಾಳ ಬಿಚ್ಚಿದ್ರೆ ಪಾಕಿಸ್ತಾನದವರು ಉಗ್ರವಾದಿಗಳು ಮತ್ತೆ ನುಗ್ಬಿಟ್ಟು ಹೊಡಿತೀವಿ. ಮತ್ತೆ ನುಗ್ಬಿಟ್ಟು ಹೊಡೆದ್ರೆ ಆಟಮ್ ಬಾಂಬ್ಗೆ ಅಲ್ಲಿ ಅದರದಿಲ್ಲ. ನರೇಂದ್ರ ಮೋದಿಯವರು ಹೇಳಿರೋ ಮಾತನ್ನ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರೆಲ್ಲ ಆಟಮ್ ಬಾಂಬ್ ಇದೆ ಅಂತ ಅವ್ರು ಹೆದರಿಸೋದಾದರೆ ನಮ್ಮಲ್ಲಿರೋ ಆಟಮ್ ಬಾಂಬ್ ಏನು ಪಟಾಕಿ ಹೊಡೆಯೋದಕ್ಕಿದೆಯಾ? ಇದನ್ನು ನರೇಂದ್ರ ಮೋದಿಯವರು ಬೇಕಾದಷ್ಟು ಹೇಳಿದ್ದಾರೆ. ಇದನ್ನು ತಿಳ್ಕೋಬೇಕು. ನಮ್ಮಲ್ಲಿರೋ ಆಟಮ್ ಬಾಂಬ್ಗಳು, ನಮ್ಮಲ್ಲಿರೋ ಶಸ್ತ್ರಾಸ್ತ್ರಗಳು ಏನು ದೀಪಾವಳಿ ಪಟಾಕಿ ಹಾರಿಸೋದಕ್ಕಿದೆಯಾ? ಇದೆಲ್ಲ ಪಾಕಿಸ್ತಾನ ಚೈನಾಕ್ಕೆಗೋಸ್ಕರ ಇರೋದು. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಯಾರು ಗಮನದಲ್ಲಿ ಇಟ್ಕೊಳ್ಳಲ್ಲ ಅವರಿಗೆ ಮತ್ತೆ ಏಟು ಬೀಳೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನರೇಂದ್ರ ಮೋದಿಯವ್ರನ್ನ ಬೆಂಬಲಿಸಬೇಕು. ನರೇಂದ್ರ ಮೋದಿಯವರು 120 ವರ್ಷ ಬದುಕಲಿ, 120 ವರ್ಷದ ಪ್ರಧಾನಮಂತ್ರಿ ಆಗಿರಲಿ ಅನ್ನೋ ಹಾರೈಕೆಯೊಂದಿಗೆ ನಮ್ಮ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.